ಕಾಂಗ್ರೆಸ್ನ ಶಾಸಕರಾಗಿರುವ ಗವಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹನಿ ಟ್ರ್ಯಾಪ್ ವಿಚಾರ ಗದ್ದಲ ಕೋಲಾಹಲ, ತಾವು ಏನ್ ಹೇಳ್ತೀರಿ? ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್ ಇದನ್ನ? ಇದಾಗಲೇ ಇವಾಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರಾಗಲೇ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಅದ್ರ ಮೇಲೆ ನಮ್ಮ ಪಕ್ಷ ಏನು ಮಾಡಬೇಕು ಮಾಡೇ ಮಾಡ್ತಾರೆ. ಅದಕ್ಕಂತೂ ಯಾರಿಗೂ ಸ್ಪೇರ್ ಅಂತೂ ಮಾಡೋಂಗಿಲ್ಲ. ಹಾಗಿದ್ಮೇಲೆ ಗದ್ದಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಇನ್ನು ಅದ್ರ ಮೇಲೆ ಒತ್ತಾಯ ಮಾಡೋದು ಡಸಂಟ್ ಮೇಕ್ ಎನಿ ಸೆನ್ಸ್. ಸರ್, SIT ಮಾಮೂಲಾಗತ್ತೆ, CBI ತನಿಖೆ ಕೊಡಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ ಸರ್. ಅದೇನು ಬೇಕಾಗಿಲ್ಲ. ರಾಜಣ್ಣ ಅವರು ತಮ್ಗೆ ಅನ್ಯಾಯ ಆಗಿದೆ, 48 ಜನರಿಗೆ ಅನ್ಯಾಯ ಆಗಿದೆ, ಅವರನ್ನು ಮುಗಿಸುವಂತ ಹುನ್ನಾರ ಅಂತೇಳಿ ಹೇಳಿದ್ದಾರೆ ರಾಜಕೀಯವಾಗಿ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್, ಅಥವಾ ಇದು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನು? ಇಲ್ಲ, ನಮ್ಮ ಸರ್ಕಾರ ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ಇದು ಹನಿ ಟ್ರ್ಯಾಪ್ ಅನ್ನೋದು ಒಬ್ಬರ ಬಗ್ಗೆ ಅಲ್ಲಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಎಲ್ಲರಿಗೂ ರಕ್ಷಣೆ ಆಗುತ್ತೆ ಇದು. ಹಾಗಾಗಿ ಏನು ತಗೋಬೇಕು, ಗೃಹ ಮಂತ್ರಿಗಳು ಅವ್ರು ತಗೊಳ್ತಾರೆ ಅನ್ನೋದು. ಅಧಿಕಾರ ಹಂಚಿಕೆ ಕಾರಣಕ್ಕೋಸ್ಕರ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋ ಆರೋಪ ಸರ್. ಅದೆಲ್ಲ ಸುಳ್ಳು. ಅದ್ರ ಬಗ್ಗೆ ಏನು ಬಿಜೆಪಿ 18 ಜನ ಶಾಸಕರನ್ನು ಅಮಾನತ್ ಮಾಡಿದ್ದಾರೆ, ಗದ್ದಲ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ಇದು ಅವರ ಹಕ್ಕುಗಳನ್ನು ಕಸಿಯೋ ಪ್ರಯತ್ನ ಅನ್ನೋದು ಇಲ್ಲ. ಒಂದು ಹೌಸ್ನಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಯಾರನ್ನ ಆಗಲಿ, ನಾನು ಇರಲಿ, ಅದು ಆ ಡಿಸಿಪ್ಲಿನ್ ಮೀರಬಾರ್ದು. ನಾವು ಒಂದು ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೇನು ಗೌರವ ಕೊಡಬೇಕು ಅದು ಕೊಟ್ಟೇ ಕೊಡಬೇಕಾಗತ್ತೆ. ಅದು ಸ್ಥಾನಮಾನ ನಾವು ಉಳಿಸ್ಬೇಕಾಗತ್ತೆ. ಹಾಗಾಗಿ ಅದೇನು ತಗೊಂಡಿದ್ದಾರೆ ಸರಿಯಾಗಿ ತಗೊಂಡಿದ್ದಾರೆ ಅನ್ನೋದು. ಸರ್, ಕೊನೆಯದಾಗಿ ಸರ್, ಈಗ ಸದಾಶಿವನಗರದ ಮನೆ ಈ CD ಫ್ಯಾಕ್ಟ್ರಿ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಏನು ಸರ್ ಇದು, ಯಾರವರು? ಇಲ್ಲ, ಅದು ತನಿಖೆ ಅಂತೂ ಆಗುತ್ತಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದು ಯಾರನ್ನ ಇರಲಿ, ಅವ್ರ ಬಗ್ಗೆ ಕ್ರಮ ತಗೊಂಡು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಆ ಮೂಲಕ. 100% ಆಗುತ್ತೆ ಅನ್ನೋದು ವಿಶ್ವಾಸ ಇರ್ತದೆ. ಥ್ಯಾಂಕ್ ಯು. ನೋಡಿ, ಇದು ಕಾಂಗ್ರೆಸ್ನ ಬಳ್ಳಾರಿಯ ಶಾಸಕ ಗವಿಯಪ್ಪ ಅವರು ಮಾತಾಗಿದೆ. ಆ ಮೂಲಕ ಇದು ತನಿಖೆ ಆಗುತ್ತೆ, ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಆ ಮೂಲಕ ಏನು ಹನಿ ಟ್ರ್ಯಾಪ್ ವಿಚಾರ ಈಗ ಚರ್ಚೆ ಆಗ್ತಾ ಇದೆ, ಇದಕ್ಕೊಂದು ಒಂದು ರೀತಿಯಲ್ಲಿ ಪುಲಿ ಸ್ಟಾಪ್ ಇಡೋ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರಾಗಿರುವ ಗವಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹನಿ ಟ್ರ್ಯಾಪ್ ವಿಚಾರ ಗದ್ದಲ ಕೋಲಾಹಲ, ತಾವು ಏನು ಹೇಳ್ತೀರಿ? ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್ ಇದನ್ನ? ಇದಾಗಲೇ ಇವಾಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರಾಗಲೇ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಅದ್ರ ಮೇಲೆ ನಮ್ಮ ಪಕ್ಷ ಏನು ಮಾಡಬೇಕು ಮಾಡೇ ಮಾಡ್ತಾರೆ. ಅದಕ್ಕಂತೂ ಯಾರಿಗೂ ಸ್ಪೇರ್ ಅಂತೂ ಮಾಡೋಂಗಿಲ್ಲ. ಹಾಗಿದ್ಮೇಲೆ ಗದ್ದಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಇನ್ನು ಅದ್ರ ಮೇಲೆ ಒತ್ತಾಯ ಮಾಡೋದು ಡಸಂಟ್ ಮೇಕ್ ಎನಿ ಸೆನ್ಸ್. ಸರ್, SIT ಮಾಮೂಲಾಗತ್ತೆ, CBI ತನಿಖೆ ಕೊಡಬೇಕು ಅನ್ನೋದು ಬಿಜೆಪಿಯವರ ಆಗ್ರಹ ಸರ್. ಅದೇನು ಬೇಕಾಗಿಲ್ಲ. ರಾಜಣ್ಣ ಅವರು ತಮ್ಗೆ ಅನ್ಯಾಯ ಆಗಿದೆ, 48 ಜನರಿಗೆ ಅನ್ಯಾಯ ಆಗಿದೆ, ಅವರನ್ನು ಮುಗಿಸುವಂತ ಹುನ್ನಾರ ಅಂತೇಳಿ ಹೇಳಿದ್ದಾರೆ ರಾಜಕೀಯವಾಗಿ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್, ಅಥವಾ ಇದು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನು? ಇಲ್ಲ, ನಮ್ಮ ಸರ್ಕಾರ ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ಇದು ಹನಿ ಟ್ರ್ಯಾಪ್ ಅನ್ನೋದು ಒಬ್ಬರ ಬಗ್ಗೆ ಅಲ್ಲಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಎಲ್ಲರಿಗೂ ರಕ್ಷಣೆ ಆಗುತ್ತೆ ಇದು. ಹಾಗಾಗಿ ಏನು ತಗೋಬೇಕು, ಗೃಹ ಮಂತ್ರಿಗಳು ಅವ್ರು ತಗೊಳ್ತಾರೆ ಅನ್ನೋದು. ಅಧಿಕಾರ ಹಂಚಿಕೆ ಕಾರಣಕ್ಕೋಸ್ಕರ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋ ಆರೋಪ ಸರ್. ಅದೆಲ್ಲ ಸುಳ್ಳು. ಅದ್ರ ಬಗ್ಗೆ ಏನು ಬಿಜೆಪಿ 18 ಜನ ಶಾಸಕರನ್ನು ಅಮಾನತ್ ಮಾಡಿದ್ದಾರೆ, ಗದ್ದಲ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ಇದು ಅವರ ಹಕ್ಕುಗಳನ್ನು ಕಸಿಯೋ ಪ್ರಯತ್ನ ಅನ್ನೋದು. ಇಲ್ಲ, ಒಂದು ಹೌಸ್ನಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಯಾರನ್ನ ಆಗಲಿ, ನಾನು ಇರಲಿ, ಅದು ಆ ಡಿಸಿಪ್ಲಿನ್ ಮೀರಬಾರ್ದು. ನಾವು ಒಂದು ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೇನು ಗೌರವ ಕೊಡಬೇಕು ಅದು ಕೊಟ್ಟೇ ಕೊಡಬೇಕಾಗತ್ತೆ. ಅದು ಸ್ಥಾನಮಾನ ನಾವು ಉಳಿಸ್ಬೇಕಾಗತ್ತೆ. ಹಾಗಾಗಿ ಅದೇನು ತಗೊಂಡಿದ್ದಾರೆ ಸರಿಯಾಗಿ ತಗೊಂಡಿದ್ದಾರೆ ಅನ್ನೋದು. ಸರ್, ಕೊನೆಯದಾಗಿ ಸರ್, ಈಗ ಸದಾಶಿವನಗರದ ಮನೆ ಈ CD ಫ್ಯಾಕ್ಟ್ರಿ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಏನು ಸರ್ ಇದು, ಯಾರವರು? ಇಲ್ಲ, ಅದು ತನಿಖೆ ಅಂತೂ ಆಗುತ್ತಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದು ಯಾರನ್ನ ಇರಲಿ, ಅವ್ರ ಬಗ್ಗೆ ಕ್ರಮ ತಗೊಂಡು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಆ ಮೂಲಕ. 100% ಆಗುತ್ತೆ ಅನ್ನೋದು ವಿಶ್ವಾಸ ಇರ್ತದೆ. ಥ್ಯಾಂಕ್ ಯು. ನೋಡಿ, ಇದು ಕಾಂಗ್ರೆಸ್ನ ಬಳ್ಳಾರಿಯ ಶಾಸಕ ಗವಿಯಪ್ಪ ಅವರು ಮಾತಾಗಿದೆ. ಆ ಮೂಲಕ ಇದು ತನಿಖೆ ಆಗುತ್ತೆ, ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಆ ಮೂಲಕ ಏನು ಹನಿ ಟ್ರ್ಯಾಪ್ ವಿಚಾರ ಈಗ ಚರ್ಚೆ ಆಗ್ತಾ ಇದೆ, ಇದಕ್ಕೊಂದು ಒಂದು ರೀತಿಯಲ್ಲಿ ಪುಲಿ ಸ್ಟಾಪ್ ಇಡೋ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರಾಗಿರುವ ಗವಿಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹನಿ ಟ್ರ್ಯಾಪ್ ವಿಚಾರ ಗದ್ದಲ ಕೋಲಾಹಲ, ತಾವು ಏನು ಹೇಳ್ತೀರಿ? ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್ ಇದನ್ನ? ಇದಾಗಲೇ ಇವಾಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರಾಗಲೇ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಅದ್ರ ಮೇಲೆ ನಮ್ಮ ಪಕ್ಷ ಏನು ಮಾಡಬೇಕು ಮಾಡೇ ಮಾಡ್ತಾರೆ. ಅದಕ್ಕಂತೂ ಯಾರಿಗೂ ಸ್ಪೇರ್ ಅಂತೂ ಮಾಡೋಂಗಿಲ್ಲ. ಹಾಗಿದ್ಮೇಲೆ ಗದ್ದಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಇನ್ನು ಅದ್ರ ಮೇಲೆ ಒತ್ತಾಯ ಮಾಡೋದು ಡಸಂಟ್ ಮೇಕ್ ಎನಿ ಸೆನ್ಸ್.
ಸರ್ SIT ಮಾಮೂಲಾಗತ್ತೆ, CBIಗೆ ತನಿಖೆ ಕೊಡಬೇಕು ಅನ್ನೋದು BJPಯವರ ಆಗ್ರಹ ಸರ್. ಅದೇನು ಬೇಕಾಗಿಲ್ಲ. ರಾಜಣ್ಣವ್ರು ತಮ್ಗೆ ಅನ್ಯಾಯ ಆಗಿದೆ, 48 ಜನರಿಗೆ ಅನ್ಯಾಯ ಆಗಿದೆ, ಅವರನ್ನು ಮುಗಿಸುವಂಥ ಹುನ್ನಾರ ಅಂತೇಳಿ ಹೇಳಿದ್ದಾರೆ ರಾಜಕೀಯವಾಗಿ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್, ಅಥವಾ ಇದು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನು? ಇಲ್ಲ, ನಮ್ಮ ಸರ್ಕಾರ ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ಇದು ಹನಿ ಟ್ರ್ಯಾಪ್ ಅನ್ನೋದು ಒಬ್ಬರ ಬಗ್ಗೆ ಅಲ್ಲಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಎಲ್ಲರಿಗೂ ರಕ್ಷಣೆ ಆಗುತ್ತೆ ಇದು. ಹಾಗಾಗಿ ಏನು ತಗೋಬೇಕು, ಗೃಹ ಮಂತ್ರಿಗಳು ಅವ್ರು ತಗೊಳ್ತಾರೆ ಅನ್ನೋದು. ಅಧಿಕಾರ ಹಂಚಿಕೆ ಕಾರಣಕ್ಕೋಸ್ಕರ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋ ಆರೋಪ ಸರ್. ಅದೆಲ್ಲ ಸುಳ್ಳು. ಅದ್ರ ಬಗ್ಗೆ ಏನು BJP 18 ಜನ ಶಾಸಕರನ್ನು ಅಮಾನತ್ ಮಾಡಿದ್ದಾರೆ, ಗದ್ದಲ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ಇದು ಅವರ ಹಕ್ಕುಗಳನ್ನು ಕಸಿಯೋ ಪ್ರಯತ್ನ ಅನ್ನೋದು ಇಲ್ಲ. ಒಂದು ಹೌಸ್ನಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಯಾರನ್ನ ಆಗಲಿ, ನಾನು ಇರಲಿ, ಅದು ಆ ಡಿಸಿಪ್ಲಿನ್ ಮೀರಬಾರ್ದು. ನಾವು ಒಂದು ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೇನು ಗೌರವ ಕೊಡಬೇಕು ಅದು ಕೊಟ್ಟೇ ಕೊಡಬೇಕಾಗತ್ತೆ. ಅದು ಸ್ಥಾನಮಾನ ನಾವು ಉಳಿಸ್ಬೇಕಾಗತ್ತೆ. ಹಾಗಾಗಿ ಅದೇನು ತಗೊಂಡಿದ್ದಾರೆ, ಸರಿಯಾಗಿ ತಗೊಂಡಿದ್ದಾರೆ ಅನ್ನೋದು. ಸರ್, ಕೊನೆಯದಾಗಿ ಸರ್, ಈಗ ಸದಾಶಿವನಗರದ ಮನೆ ಈ CD ಫ್ಯಾಕ್ಟ್ರಿ ಅಂತೇಳಿ BJPಯವರು ಹೇಳ್ತಾ ಇದ್ದಾರೆ. ಏನು ಸರ್ ಇದು, ಯಾರವರು? ಇಲ್ಲ, ಅದು ತನಿಖೆ ಅಂತೂ ಆಗುತ್ತಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದು ಯಾರನ್ನ ಇರಲಿ, ಅವ್ರ ಬಗ್ಗೆ ಕ್ರಮ ತಗೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಆ ಮೂಲಕ. 100% ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಥ್ಯಾಂಕ್ ಯು. ನೋಡಿ, ಇದು ಕಾಂಗ್ರೆಸ್ನ ಬಳ್ಳಾರಿಯ ಶಾಸಕ ಗವಿಯಪ್ಪ ಅವ್ರ ಮಾತಾಗಿದೆ. ಆ ಮೂಲಕ ಇದು ತನಿಖೆ ಆಗುತ್ತೆ, ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಆ ಮೂಲಕ ಏನು ಹನಿ ಟ್ರ್ಯಾಪ್ ವಿಚಾರ ಈಗೇನು ಚರ್ಚೆ ಆಗ್ತಾ ಇದೆ, ಇದಕ್ಕೊಂದು ಒಂದು ರೀತಿಯಲ್ಲಿ ಪುಲಿ ಸ್ಟಾಪ್ ಇಡೋ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರಾಗಿರುವ ಗವಿಯಪ್ಪ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್, ಹನಿ ಟ್ರ್ಯಾಪ್ ವಿಚಾರ ಗದ್ದಲ ಕೋಲಾಹಲ, ತಾವು ಏನು ಹೇಳ್ತೀರಿ, ತಾವು ಹೇಗೆ ನೋಡ್ತಾ ಇದ್ದೀರಿ ಸರ್ ಇದನ್ನು? ಇದಾಗಲೇ ಇವಾಗೆ ನಮ್ಮ ಹೋಮ್ ಮಿನಿಸ್ಟರ್ ಅವರಾಗಲೇ ಒಂದು ತೀರ್ಮಾನ ತಗೊಂಡಿದ್ದಾರೆ. ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ ಅದಕ್ಕೆ. ಅದ್ರ ಮೇಲೆ ನಮ್ಮ ಪಕ್ಷ ಏನು ಮಾಡಬೇಕು ಮಾಡ್ತಾರೆ. ಅದಕ್ಕಂತೂ ಯಾರಿಗೂ ಸ್ಪೇರ್ ಅಂತೂ ಮಾಡೋಂಗಿಲ್ಲ. ಹಾಗಿದ್ಮೇಲೆ ಗದ್ದಲ ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಇನ್ನು ಅದ್ರ ಮೇಲೆ ಒತ್ತಾಯ ಮಾಡೋದು ಡಸಂಟ್ ಮೇಕ್ ಎನಿ ಸೆನ್ಸ್. ಸರ್, SIT ಮಾಮೂಲಾಗತ್ತೆ, CBIಗೆ ತನಿಖೆ ಕೊಡಬೇಕು ಅನ್ನೋದು BJPಯವರ ಆಗ್ರಹ ಸರ್. ಅದೇನು ಬೇಕಾಗಿಲ್ಲ. ರಾಜಣ್ಣವ್ರು ತಮ್ಗೆ ಅನ್ಯಾಯ ಆಗಿದೆ, 48 ಜನರಿಗೆ ಅನ್ಯಾಯ ಆಗಿದೆ, ಅವರನ್ನು ಮುಗಿಸುವಂಥ ಹುನ್ನಾರ ಅಂತೇಳಿ ಹೇಳಿದ್ದಾರೆ ರಾಜಕೀಯವಾಗಿ. ಇದು ಎಷ್ಟು ಮಟ್ಟಿಗೆ ಸತ್ಯ ಸರ್, ಅಥವಾ ಇದು ಎಷ್ಟು ಸೀರಿಯಸ್ ಆಗಿ ತಗೊಳ್ಬೇಕು ಇದನ್ನು? ಇಲ್ಲ, ನಮ್ಮ ಸರ್ಕಾರ ಭಾಳ ಸೀರಿಯಸ್ ಆಗಿ ತಗೊಂಡಿದೆ. ಇದು ಹನಿ ಟ್ರ್ಯಾಪ್ ಅನ್ನೋದು ಒಬ್ಬರ ಬಗ್ಗೆ ಅಲ್ಲಲ್ಲ, ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಹಾಗಾಗಿ ಎಲ್ಲರಿಗೂ ರಕ್ಷಣೆ ಆಗುತ್ತೆ ಇದು. ಹಾಗಾಗಿ ಏನು ತಗೋಬೇಕು, ಗೃಹ ಮಂತ್ರಿಗಳು ಅವ್ರು ತಗೊಳ್ತಾರೆ ಅನ್ನೋದು. ಅಧಿಕಾರ ಹಂಚಿಕೆ ಕಾರಣಕ್ಕೋಸ್ಕರ ಹನಿ ಟ್ರ್ಯಾಪ್ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋ ಆರೋಪ ಸರ್. ಅದೆಲ್ಲ ಸುಳ್ಳು. ಅದ್ರ ಬಗ್ಗೆ ಏನು BJP 18 ಜನ ಶಾಸಕರನ್ನು ಅಮಾನತ್ ಮಾಡಿದ್ದಾರೆ, ಗದ್ದಲ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ. ಇದು ಅವರ ಹಕ್ಕುಗಳನ್ನು ಕಸಿಯೋ ಪ್ರಯತ್ನ ಅನ್ನೋದು ಇಲ್ಲ. ಒಂದು ಹೌಸ್ನಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದು ಇರುತ್ತೆ. ಯಾರನ್ನ ಆಗಲಿ, ನಾನು ಇರಲಿ, ಅದು ಆ ಡಿಸಿಪ್ಲಿನ್ ಮೀರಬಾರ್ದು. ನಾವು ಒಂದು ಕೋಡ್ ಆಫ್ ಕಾಂಡಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಯಾರಿಗೇನು ಗೌರವ ಕೊಡಬೇಕು ಅದು ಕೊಟ್ಟೇ ಕೊಡಬೇಕಾಗತ್ತೆ. ಅದು ಸ್ಥಾನಮಾನ ನಾವು ಉಳಿಸ್ಬೇಕಾಗತ್ತೆ. ಹಾಗಾಗಿ ಅದೇನು ತಗೊಂಡಿದ್ದಾರೆ, ಸರಿಯಾಗಿ ತಗೊಂಡಿದ್ದಾರೆ ಅನ್ನೋದು. ಸರ್, ಕೊನೆಯದಾಗಿ ಸರ್, ಈಗ ಸದಾಶಿವನಗರದ ಮನೆ ಈ CD ಫ್ಯಾಕ್ಟ್ರಿ ಅಂತೇಳಿ BJPಯವರು ಹೇಳ್ತಾ ಇದ್ದಾರೆ. ಏನು ಸರ್ ಇದು, ಯಾರವರು? ಇಲ್ಲ, ಅದು ತನಿಖೆ ಅಂತೂ ಆಗುತ್ತಲ್ಲ, ಆಮೇಲೆ ಗೊತ್ತಾಗುತ್ತೆ. ಅದು ಯಾರನ್ನ ಇರಲಿ, ಅವ್ರ ಬಗ್ಗೆ ಕ್ರಮ ತಗೊಂಡು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತೆ ಅಂತ ಅನ್ಸುತ್ತೆ ಆ ಮೂಲಕ. 100% ಆಗುತ್ತೆ ಅನ್ನೋದು ವಿಶ್ವಾಸ ಇದೆ. ಥ್ಯಾಂಕ್ ಯು. ನೋಡಿ, ಇದು ಕಾಂಗ್ರೆಸ್ನ ಬಳ್ಳಾರಿಯ ಶಾಸಕ ಗವಿಯಪ್ಪ ಅವ್ರು ಮಾತಾಗಿದೆ. ಆ ಮೂಲಕ ಇದು ತನಿಖೆ ಆಗುತ್ತೆ, ಕೂಲಂಕುಷವಾಗಿ ತನಿಖೆ ಆಗುತ್ತೆ. ಆ ಮೂಲಕ ಏನು ಹನಿ ಟ್ರ್ಯಾಪ್ ವಿಚಾರ ಈಗೇನು ಚರ್ಚೆ ಆಗ್ತಾ ಇದೆ, ಇದಕ್ಕೊಂದು ಒಂದು ರೀತಿಯಲ್ಲಿ ಪುಲಿ ಸ್ಟಾಪ್ ಇಡೋ ಕೆಲಸವನ್ನು ಸರ್ಕಾರ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ.